ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ರಂಜಾನಿನ ಕೊನೆಯ 10ರಲ್ಲಿ ಮುಸ್ಲಿಂ ಸಮುದಾಯ ವರ್ಷದ ಇತರೆಲ್ಲ ದಿನಗಳಿಗಿಂತ ಭಿನ್ನವಾಗಿ ಕಾಣಿಸುತ್ತದೆ. ಮಸೀದಿಗಳು ರಾತ್ರಿಯಿಡೀ ಎಚ್ಚರದಿಂದ ಇರುತ್ತವೆ. ಸುಮಾರು ರಾತ್ರಿ 11 ಗಂಟೆಯಿಂದ ಮಸೀದಿಯಲ್ಲಿ ಕಾರ್ಯಕ್ರಮಗಳು ಆರಂಭವಾಗುತ್ತೆ. ಅದರಲ್ಲಿ ಪ್ರಾರ್ಥನೆ ಇರ್ತದೆ, ನಮಾಜ್ ಇರ್ತದೆ. ಅಲ್ಲದೆ ಲೈಲತುಲ್ ಕದ್ರ್ ಎನ್ನುವ ವಿಶಿಷ್ಟ ರಾತ್ರಿಯನ್ನ ಪಡೆಯುವ ಉದ್ದೇಶದಿಂದ ಜನರು ರಾತ್ರಿಯಿಡೀ ಎಚ್ಚರದಿಂದ ಇರ್ತಾರೆ. ಪವಿತ್ರ ಕುರಾನ್ ಅನ್ನ ಅಲ್ಲಾಹನು ಈ ರಾತ್ರಿಯೆಂದು ಅವತೀರ್ಣಗೊಳಿಸಿದ್ದಾನೆ ಅನ್ನುವ ನಂಬಿಕೆ ಮುಸ್ಲಿಮರದ್ದು. ದೇವಚರ ಜಿಬ್ರಿಲ್ ಮೂಲಕ ಪ್ರವಾದಿ ಮುಹಮ್ಮದರಿಗೆ ಅಲ್ಲಾಹನು ಅವತೀರ್ಣಗೊಳಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಈ ಕಾರಣ ಆ ರಾತ್ರಿಗೆ ಬಹಳ ಮಹತ್ವವಿದೆ. ರಂಜಾನ್ ಕೊನೆಯ 10ರ ಬೆಸ ಸಂಖ್ಯೆಯಲ್ಲಿ ಈ ರಾತ್ರಿ ಬರುತ್ತದೆ ಎಂದು ಪ್ರವಾದಿ ಹೇಳಿದ್ದಾರೆ. ಆದರೆ ಮುಸ್ಲಿಮರು ಸಾಮಾನ್ಯವಾಗಿ ರಂಜಾನಿನ ಕೊನೆಯ 10 ದಿವಸಗಳಲ್ಲೂ ಮಸೀದಿಯಲ್ಲಿ ಸೇರ್ತಾರೆ. ಪ್ರಾರ್ಥನೆ ಆರಾಧನೆಯಲ್ಲಿ ತೊಡಗುತ್ತಾರೆ. ಮಹಿಳೆಯರು ಕೂಡ ಮಸೀದಿಯಲ್ಲಿ ಸೇರ್ತಾರೆ ಅಥವಾ ಮನೆಯಲ್ಲಿ ಇದ್ದುಕೊಂಡೇ ಆರಾಧನೆ ಮತ್ತು ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಹೀಗೆ ಇಡೀ ಮುಸ್ಲಿಂ ಸಮುದಾಯ ರಂಜಾನಿನ ಕೊನೆಯ 10ರಲ್ಲಿ ಆಧ್ಯಾತ್ಮಿಕ ಸ್ಫೂರ್ತಿಯಲ್ಲಿ ಇರ್ತದೆ. ಹೀಗಿರುತ್ತಾ ಇಸ್ಲಾಮಿಗೆ ಸಂಬಂಧಿಸಿ ಪವಿತ್ರ ಸ್ಥಳವಾಗಿರುವ ಮಕ್ಕಾದ ಮಸ್ಜಿದುಲ್ ಹರಾಮ್ನ ಪರಿಸ್ಥಿತಿ ಹೇಗಿರಬಹುದು? ಅಲ್ಲಿ ಜನರು ಹೇಗೆ ಸೇರಬಹುದು? ಅಲ್ಲಿಯ ಪ್ರಾರ್ಥನೆ, ನಮಾಜ್, ಆರಾಧನಾ ಕ್ರಮಗಳು ಹೇಗಿರಬಹುದು ಅನ್ನುವ ಕುತೂಹಲ ನಿಮ್ಮಲ್ಲಿದ್ದರೆ ಅದರಲ್ಲಿ ವಿಶೇಷ ಏನಿಲ್ಲ. ಮಾರ್ಚ್ 23ರ ರಾತ್ರಿಯಂದು ಮಕ್ಕಾದ ಮಸ್ಜಿದ್ ಹರಾಮಲ್ಲಿ 30 ಲಕ್ಷ ಮಂದಿ ರಾತ್ರಿ ಸೇರಿದ್ದರು ಎಂದು ಹರಾಮ್ ಆಡಳಿತ ಸಮಿತಿ ಬಹಿರಂಗಪಡಿಸಿದೆ. ಒಟ್ಟು 5,92,100 ಮಂದಿ ಮಸ್ಜಿದುಲ್ ಹರಾಮ್ನಲ್ಲಿ ಸೇರಿದ್ದರು. ಬೆಳಗಿನ ನಮಾಜಿಗೂ ಇಷ್ಟು ಮಂದಿ ಸೇರಿದ್ದರು ಎಂದು ಹಜ್ ಉಮ್ರಾ ಸಚಿವಾಲಯ ತಿಳಿಸಿದೆ. ರಾತ್ರಿಯ ಸಂಗತಿ ಹೀಗಾದರೆ ಉಳಿದ ಸಮಯಗಳಲ್ಲೂ ಜನಸಂಖ್ಯೆ ಭಾರೀ ಕಡಿಮೆ ಏನೂ ಇರಲಿಲ್ಲ. ಮಧ್ಯಾಹ್ನದ ನಮಾಜಿಗೆ 5,18,000 ಮಂದಿ ಸೇರಿದ್ದರೆ ಸಂಜೆಯ ನಮಾಜಿಗೆ 5,47,000 ಮಂದಿ ಸೇರಿದ್ದಾರೆ ಎಂದು ಹಜ್ ಮತ್ತು ಉಮ್ರಾ ಸಚಿವಾಲಯ ತಿಳಿಸಿದೆ. ಇಳಿ ಸಂಜೆಯ ನಮಾಜ್ಗೆ 7,10,500 ಮಂದಿ ಸೇರಿದ್ದಾರೆ ಮತ್ತು ತರಾವೀಹ್ ನಮಾಜ್ಗೆ 7,32,700 ಮಂದಿ ಸೇರಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ವೇಳೆ ಮಾರ್ಚ್ 23ರಂದು ಉಮ್ರಕ್ಕಾಗಿ ಬಂದವರ ಸಂಖ್ಯೆ 6,62,500 ಮೀರಿದೆ ಎಂದು ಕೂಡ ಸಚಿವಾಲಯ ತಿಳಿಸಿದೆ. ಮಾರ್ಚ್ 30 ಅಥವಾ 31ರಂದು ಜಾಗತಿಕವಾಗಿಯೇ ಈದ್ ಆಚರಿಸಲಾಗುತ್ತದೆ. ಜನರು ಹಬ್ಬದ ತಯಾರಿಯಲ್ಲಿ ಇರುವಂತೆಯೇ ಆರಾಧನಾ ಕಾರ್ಯಗಳಲ್ಲೂ ಮುಂಚೂಣಿಯಲ್ಲಿರುವುದು ಮತ್ತು ತಮ್ಮನ್ನು ಆಧ್ಯಾತ್ಮಿಕವಾಗಿ ಶಿಸ್ತಿಗೆ ಒಳಪಡಿಸುವ ಕೆಲಸದಲ್ಲೂ ಮುಂಚೂಣಿಯಲ್ಲಿರುವುದು ಇದರಿಂದ ತಿಳಿದುಬರುತ್ತದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.